ಹುಬ್ಬಳ್ಳಿಯಲ್ಲಿ ಮೂರನೇ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಪ್ರೀತಿಯ ಹೆಸರಲ್ಲಿ ಗಾಳ ಹಾಕಿ ಗಾಂಜಾ ಕೊಟ್ಟು ಲವ್ ಜಿಹಾದ್ ಅನ್ನು ನಡೆಸಲಾಗಿದೆ ಅನ್ನುವ ಒಂದು ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಒಂದು ವಾರದಲ್ಲಿ ಇದು ಮೂರನೇ ಪ್ರಕರಣ. ಜಸ್ಟ್ 1 ವೀಕಲ್ಲಿ ಥರ್ಡ್ ಇನ್ಸಿಡೆಂಟ್ ಇದು. ಪ್ರೀತಿಯ ಹೆಸರಲ್ಲಿ ಗಾಂಜಾ ಕೊಟ್ಟು ಲವ್ ಜಿಹಾದ್. ಸಮೀರ್ ಎಂಬಾತನಿಂದ ಹಿಂದೂ ಯುವತಿಗೆ ಲವ್ ಜಿಹಾದ್ ಆರೋಪ, ಗಾಂಜಾ ವ್ಯಸನಿ ಆರೋಪ. ಸಮೀರ್ ಬಂಧನಕ್ಕೀಗ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಎದುರು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಮೀರ್ ಬಂಧನಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸ್ತಾ ಇರುವಂಥದ್ದು. ಸಮೀರ್ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು ಹಿಂದೂ ಸಂಘಟನೆ. ಸಮೀರ್ ಮೊಬೈಲ್ನಲ್ಲಿ ಗಾಂಜಾ ಸೇವನೆಯ ವಿಡಿಯೋ ಈಗ ಪತ್ತೆಯಾಗ್ತಾ ಇದೆ. ನೋಡಿ, ಇದು ಮೂರನೇ ಪ್ರಕರಣ. ಸೊ ಮತ್ತೊಬ್ಬ ಯುವಕ, ಸೇಮ್ ಹೆಸರು. ಈಗ ಮೊದಲನೇ ಪ್ರಕರಣ ಏನು ಹುಬ್ಬಳ್ಳಿಯಲ್ಲಿ ಕೇಳಿ ಬಂತಲ್ಲ, ಆ ಯುವಕನ ಹೆಸರು ಏನು ಕೇಳಿ ಬಂತು, ಸಮೀರ್ ಅಂತ. ಸೇಮ್ ಎಕ್ಸಾಕ್ಟ್ಲಿ ಅದೇ ಹೆಸರಲ್ಲಿರ್ತಕ್ಕಂತಹ ಮತ್ತೊಬ್ಬ ಹುಡುಗನ ಮೇಲೆ ಈ ಒಂದು ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಈತ ಗಾಂಜಾವನ್ನು ಕೊಟ್ಟು, ಮಾದಕ ವಸ್ತುವನ್ನು ಕೊಟ್ಟು ಆ ಯುವತಿಯ ಜೊತೆಗೆ ಬಹಳ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಿಂದೂ ಹುಡುಗಿಯರ ಸ್ನೇಹವನ್ನು ಬೆಳೆಸಿ ಪ್ರೀತಿಯ ನಾಟಕ ಆಡಿ ಗಾಂಜಾ ಕೊಟ್ಟು ಅವರನ್ನು ಈತ ಬಳಸ್ಕೊಳ್ತಾ ಇದ್ದ. ಅಸಭ್ಯವಾಗಿ ಅವರ ಜೊತೆಗೆ ಈತ ವರ್ತನೆ ಮಾಡ್ತಾ ಇದ್ದ. ಮಗದೊಂದು ಕಡೆ ಆತನ ಬಂಧನ ಆಗುವವರೆಗೂ ಸಹ ನಾವು ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ಹೋಗೋದಿಲ್ಲ ಅಂತ ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆದಿದೆ. ಎಫ್ಐಆರ್ ಕಾಪಿ ತೋರಿಸಿದ ಮೇಲೆ ಅವ್ನು ಕೂಡಲೇ ಅರೆಸ್ಟ್ ಮಾಡ್ತಾರೆ. ಅವರು ಅದನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿರಿ. ನೀವೆಲ್ಲರೂ ಕೂಡ ಇವತ್ತೇನು ಒಂದು ಹೋರಾಟವನ್ನು ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಭದ್ರಾಂತರ ಜೊತೆ ಕೈ ಜೋಡಿಸಿದಿರಿ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನು ಬಹಳ ಅಶ್ಲೀಲವಾಗಿ ಅವ್ರ ಜೊತೆ ದೈಹಿಕ ಸಂಪರ್ಕ ಮಾಡಿ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಹೆಣ್ಣು ಮಗಳನ್ನ ಇವತ್ತು ಗಾಂಜಾ ಏನು ಅವ್ನು ಹಿಡಿಬೇಕು ಅಂತ ಹೇಳಿ ನೀವು ಶಿವಾನಂದ ಎಫ್ಐಆರ್ ಪ್ರೊಸೆಸ್ ಒಳಗಿದೆ. ಇನ್ನು 5 ಅಥವಾ 10 ನಿಮಿಷದಲ್ಲಿ ಎಫ್ಐಆರ್ ಅದ ಒಂದು ಪ್ರತಿಯನ್ನು ನಿಮಗೆ ಕೊಡ್ತೇವೆ. ಪ್ರಕರಣ ದಾಖಲಾಗ್ತದೆ. ನಾವು ಮುಂದಿನ ಏನೈತೆ 1 ನಿಮಿಷ. ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆ ಇರ್ಬೋದು, ಗಾಂಜಾ ಸೇವನೆ ಇರ್ಬೋದು, ಅವನು ವಶ ಓಕೆ. ಸೊ ಒಂದು ಕಡೆ ನೋಡಿ ವೀಕ್ಷಕರೇ, ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈತ ಯುವತಿಯರನ್ನು ಪುಸಲಾಯಿಸಿ ಅವರ ಜೊತೆಗೆ ಸ್ನೇಹ ಬೆಳೆಸಿ ಪ್ರೀತಿಯ ನಾಟಕ ಆಡಿ ಅವರಿಗೆ ಮಾದಕ ವಸ್ತುಗಳನ್ನು, ಗಾಂಜಾವನ್ನು ಕೊಟ್ಟು ಅವರನ್ನು ಈತ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದ ಅಂತ ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ನಮ್ಮ ಹತ್ರ ವಿಡಿಯೋ ಇದೆ ಅಂತ ಹೇಳಿದರು. ಸೊ ಅದೇ ವಿಡಿಯೋವನ್ನು ನಾವೀಗ ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಪವರ್ ಟಿವಿ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇರಬಹುದು. ಆ ಯುವಕನ ಕೈಯಲ್ಲಿ ಗಾಂಜಾ ಇದೆ. ಆತ ಕೈಯಲ್ಲಿ ಗಾಂಜಾ ಇದೆ ಮತ್ತು ಆತನಿಗೆ ಹೊಡೆದು ಅವರು ಆತನಿಂದ ಒಂದಷ್ಟು ವಿಚಾರಗಳನ್ನು ಬಾಯಿ ಬಿಡಿಸ್ತಾ ಇರತಕ್ಕಂತಹ ಒಂದು ಸಂದರ್ಭದ ವಿಜುವಲ್ಸನ್ನು ಗಮನಿಸ್ತಾ ಇದ್ದಾರೆ. ಕವರೊಂದರಲ್ಲಿ ಆತ ಗಾಂಜಾವನ್ನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾನೆ. ಅಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಕವರಲ್ಲಿ ಆ ಗಾಂಜಾವನ್ನು ಆತ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ವಿಚಾರ. ಸೊ ಇದು ಸಾಕ್ಷಿ ಅನ್ನುವ ರೀತಿಯಲ್ಲಿ ಆ ವಿಜುವಲ್ಸ್ ನಮಗೆ ಇರ್ತಕ್ಕಂಥದ್ದು. ಅಂದರೆ ಹಿಂದೂಪರ ಸಂಘಟನೆಗಳು ಏನು ಹೇಳ್ತಾ ಇದ್ದಾರೆ, ಆತ ಗಾಂಜಾವನ್ನು ಬಳಕೆ ಮಾಡ್ತಾನೆ ಅಂತ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ. ಅಂದರೆ ಇದು ಒಂದು ಲವ್ ಜಿಹಾದು. ಎರಡನೆಯದು ಮಾದಕ ವಸ್ತುಗಳನ್ನು ಆತ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಬ್ಬರಿಗೆ ಬಳಕೆ ಮಾಡುವಂತೆ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪವಾಗಿದೆ.
ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಈಗ ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಒಂದು ವಾರದಲ್ಲಿ ಇದು 3ನೇ ಪ್ರಕರಣ, ಲವ್ ಜಿಹಾದ್ ಪ್ರಕರಣ ದಾಖಲಾಗ್ತಾ ಇದೆ. ಮತ್ತೊಂದು ಗಂಭೀರ ಆರೋಪ ಏನು ಅಂದರೆ ಈ ಗಾಂಜಾವನ್ನ ಈತ ಬಳಕೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅಂತ. ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಶಿವಶಂಕರ, ಪ್ರಮುಖವಾಗಿ ನೀವು ಕೇಳಿರುವಂತ ಪ್ರಶ್ನೆ ನಿಜಕ್ಕೂ ಕೂಡ ಹುಬ್ಬಳ್ಳಿಯಲ್ಲಿ ಸದ್ಯ ಕಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ, ಹಿಂದೂ ಹುಡುಗಿಯರಿಗೆ ರಕ್ಷಣೆ ಇಲ್ವಾ, ಹಿಂದೂ ಹುಡುಗಿಯರ ಪರಿಸ್ಥಿತಿ ಏನಾಗ್ತಾ ಇದೆ ಎಂಬ ಒಂದು ಪ್ರಶ್ನೆ ಸದ್ಯ ಈ ಒಂದು ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದೆ. ಕಳೆದ 15-20 ದಿನಗಳ ಹಿಂದೆ ಈ ಒಂದು ಲವ್ ಜಿಹಾದ್ ಪ್ರಕರಣಗಳು ಕಂಡು ಬಂದಿದ್ದು, ಇದು 3ನೇ ಪ್ರಕರಣವಾಗಿದೆ. ಈಗಾಗಲೇ ಈ ಹಿಂದೆ 2 ಪ್ರಕರಣಗಳಲ್ಲಿ ಜೈಲು ಸೇರಿರುವಂತಹ 2 ಯುವಕರು ಈಗ ಮತ್ತೊಬ್ಬ ಸೇರ್ಪಡೆಯಾಗಿದೆ. ಸಮೀರ್, ಈ ಒಂದು ಸಮೀರ್ನು ಕೂಡ ಆ ಒಂದು ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಿಕೊಂಡು ಫಸಲಾಯಿಸಿ ಗಾಂಜಾವನ್ನು ಮಧ್ಯೆ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತ ಅವ್ರನ್ನ ಮಾಡ್ಕೊಳ್ತಾ ಇದ್ದ ಎಂಬುದಕ್ಕೆ ಮೊಬೈಲ್ನಲ್ಲಿ ಕಂಡು ಬಂದಿರುವಂತಹ ಕೆಲವೊಂದಿಷ್ಟು ವಿಡಿಯೋಗಳು ಮತ್ತು ಗಾಂಜಾದ ಒಂದು ಫೋಟೋಗಳು, ವಿಡಿಯೋಗಳು ಸಹಿತ ಸದ್ಯ ಸಾಕ್ಷಿಯಾಗಿವೆ. ಈ ಒಂದು ವಿಚಾರ ಮುಂದಿಕೊಂಡು ಪ್ರತಿಭಟನೆಗೆ ಮಾಡಿದಂತಹ ಪೊಲೀಸರು ಕೊನೆ. ಓಕೆ ರವಿಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.